ಆರಂಭಕ್ಕೂ ಮುನ್ನವೇ ರೈತರಿಗೆ ಸಂಕಷ್ಟ ಬಂದು ಒದಗಿದೆ. ಭೂಮಿ ಹದಗೊಳಿಸುವ ಕಾರ್ಯಕ್ಕೆ ರೈತರು ಮುಂದಾಗಿದ್ರು. ಆದರೆ ಇಂತಹ ರೈತರಿಗೆ ಈಗ ಶಾಕ್ ಎದುರಾಗಿದೆ. ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಸಿಗ್ತಾ ಇಲ್ಲ. ಹಾಗಾಗಿ ಅನ್ನದಾತ ಪರದಾಡ್ತಾ ಇದ್ದಾರೆ. ವಿಜಯಪುರದ ಬಸವನ ಬಾಗೇವಾಡಿ, ತಾಳಿಕೋಟೆಯಲ್ಲಿ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಬಂಕ್ಗಳಲ್ಲಿ ಕ್ಯಾನ್ಗಳನ್ನ ಇಟ್ಟು ಡೀಸೆಲ್ಗಾಗಿ ಕ್ಯೂ ನಿಂತಿದ್ದಾರೆ ರೈತರು. ಡೀಸೆಲ್ಗಾಗಿ ಬಂಕ್ಗಳಿಗೆ ಮುಗಿಬೀಳ್ತಾ ಇದ್ದಾರೆ. ನಮ್ಮ ರೈತರೆಲ್ಲ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಟ್ರ್ಯಾಕ್ಟರನ್ನು ಅವಲಂಬಿಸ್ಕೊಂಡಿವಿ. ಯಾಕಪ್ಪ ಅಂತಂದ್ರೆ ಈಗ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಯಾರಾದರೂ ರೈತರು ನಾವು ಯಂತ್ರೋಪಕರಣವನ್ನು ಯೂಸ್ ಮಾಡ್ಕೊಂಡಿವಿ. ಈಗ ಟ್ರ್ಯಾಕ್ಟರ್ಗೆ ನಾವು ಡೀಸೆಲ್ ಹಾಕಬೇಕು ಅಥವಾ ನಾವು ದ್ರಾಕ್ಷಿ, ದಾಳಿಂಬೆ ಮತ್ತು ಲಿಂಬೆ ಎಣ್ಣೆ ಹೊಡಿಬೇಕಾದ್ರೆ ಮತ್ತು ನಮ್ಮ ಇಂಜಿನ್ ಮುಖಾಂತರ ನಾವು ಎಣ್ಣೆ ಹೊಡಿತೀವಿ, ಸ್ಪ್ರೇ ಮಾಡ್ತಾಯಿದ್ದೀವಿ. ಆ ಸ್ಪ್ರೇ ಮಾಡೋಕ್ಕೋಸ್ಕರ ಮತ್ತು ಟ್ರ್ಯಾಕ್ಟರ್ಗೂ ನಮ್ಮ ಡೀಸೆಲ್ ಸಿಗ್ತಾ ಇಲ್ಲ. ನಾವೀಗ ಟ್ರ್ಯಾಕ್ಟರ್ ಡೀಸೆಲ್ ತಂದು ಹಾಕೋಬೇಕಾತಂದ್ರೆ ನೀವು ಟ್ರ್ಯಾಕ್ಟರ್ ತೊಗೊಂಡು ಪಂಪಿಗೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೋಸ್ಕರ ನಮ್ಮ ಪಂಪಿಗೆ ಬಂದು ಎಣ್ಣೆ ಹಾಕೊಳ್ಳೋದು ನಮ್ಗೆ ಆಗಲ್ಲ. ಎಷ್ಟು ಮತ್ತು ನಮಗೂ ಮತ್ತು ಪಂಪಿಗೂ ದೂರ ಇರೋ ವ್ಯತ್ಯಾಸ ಎಷ್ಟಪ್ಪ ಅಂತಂದ್ರೆ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ದೂರ ಆಗ್ತದೆ. ಇದು ಸಿಕ್ಕಾಪಟ್ಟೆ ನಮಗೆ ಸಮಸ್ಯೆ ಆಗ್ತಾಯಿದೆ. ಅವ್ರಿಗೋಸ್ಕರವಾಗಿ ಈ ರಾಜ್ಯ ಸರ್ಕಾರ ಏನೋ ಒಂದು ಕ್ಯಾನ್ ಮುಖಾಂತರ ನಮಗೆ ಎಣ್ಣೆ ಕೊಟ್ಟು ನಮ್ಮ ಟ್ರ್ಯಾಕ್ಟರ್ಗಳಿಗೆ ನಡೆಯುವಂಗೆ ಮಾಡಿ ನಮಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಇಡೀ ದೇಶಕ್ಕೆ ಒಂದು ಗಂಡಾಂತರ ಬಂದು ಒದಗ್ಯದ ಅಂತ ಹೇಳ್ಬೋದು. ಎಲ್ಲ ವಿಜಯಪುರ ಜಿಲ್ಲೆಯ ಡೀಸೆಲ್ ಹಾಗೂ ಪೆಟ್ರೋಲ್ ಪಂಪ್ಗಳಲ್ಲಿ ಯಾವ ರೈತರು ಕೂಡ ಕ್ಯಾನ್ಗಳಲ್ಲಿ ಡೀಸೆಲ್ ಕೊಡ್ರಿ ಅಂತಂದ್ರೆ ಕೊಡಾಗ್ತಾ ಇರಲ್ಲ. ಯಾಕಂತ ಕೇಳಿದ್ರಪ್ಪ ಅಂತಂದ್ರೆ ಮ್ಯಾಲಿಂದ ನಮ್ಗೆ ಆದೇಶ ಐತಿ, ಜಿಲ್ಲಾಡಳಿತದಿಂದ ಆದೇಶ ಐತಿ ಅಂತ ಹೇಳಕತ್ತಾರ. ಈಗ ನನ್ನ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಈಗಾಗಲೇ ಜೂನ್ ಪ್ರಾರಂಭವಾಗಿದ್ದು ಎಲ್ಲ ರೈತರ ಒಂದು ಕೃಷಿ ಚಟುವಟಿಕೆಗಳು ಬಿರುಸಾಗಿ ನಡೀತಾ ಇದ್ದಾವೆ. ಮತ್ತು ಡೀಸೆಲೇ ಸಿಗಲಿಲ್ಲಪ್ಪ ಅಂತಂದ್ರೆ ಏನು ನೀರು ಹಾಕಿ ಹೊಡಿದೇನೋ ಟ್ರ್ಯಾಕ್ಟರ್ಗಳನ್ನು ಅನ್ನೋದು ಒಂದು ಪ್ರಶ್ನೆ ಆಗ್ತದೆ. ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ರೈತರಿಗೆ ಮತ್ತು ಈಗಾಗಲೇ ಜೂನ್ ಪ್ರಾರಂಭವಾಗಿರೋದ್ರಿಂದ ಕೃಷಿ ಚಟುವಟಿಕೆಗೆ ಬೇಕಾದಂಥ ಡೀಸೆಲ್ಗಳನ್ನು ಮತ್ತು ಯಾವುದೇ ತೊಂದರೆ ಇರಲಾರ್ದಂಗೆ ಎಲ್ಲರಿಗೂ ಕೂಡ ಸಪ್ಲೈ ಮಾಡ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ ಕೃಷಿ ಚಟುವಟಿಕೆ ತಗ್ಗಿ ರಾಷ್ಟ್ರೀಯ ಭದ್ರತೆಗೂ ಕೂಡ ಒಂದಿಷ್ಟು ಸಮಸ್ಯೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಡೀ ದೇಶಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.